ಹಲೋ ಫ್ರೆಂಡ್ಸ್, ಇವಾಗ ನಿಮಗೆ ಟಿ ಪ್ರಿಪ್ರೇಷನ್ ಎಲ್ಲ ಕ್ವಶನ್ ಪೇಪರ್ ಬೇಕು. C20 ಸಿಲೆಬಸ್ ಮಾಡ್ತಾಯಿದ್ದೀರಿ, ಎಲ್ಲ ಕ್ವಶನ್ ಪೇಪರ್ ಬೇಕು ನಿಮ್ಗೆ ಅನ್ಸ್ಬೋದಲ್ಲ, ಅನ್ಸತ್ತೆ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಟಿಗೆ ಅಪ್ಲೈ ಮಾಡಿ ಪ್ರತಿಯೊಬ್ಬರಿಗೂ ಕ್ವಶನ್ ಪೇಪರ್ ಬೇಕಾಗತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾವು ನೋಡಿದರೆ ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ. ಇವಾಗ ಹೆಂಗೆ ಹೋಗೋದು, ಹೆಂಗೆ ಬರುತ್ತೆ, ಹೆಂಗೆ ಕ್ವಶನ್ ಪೇಪರು, ಹೆಂಗೆ ಮಾಡ್ಬೋದು, ಎಷ್ಟು ಆಪ್ಷನ್ಸ್ ಬರ್ಬೋದು, ಎಂಥ ಕ್ವಶನ್ಸ್ ಬರ್ಬೋದು, ಪ್ರತಿಯೊಂದು ನಮ್ಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ನಿಮಗೆ ಡಿಪ್ಲೊಮಾದು ಎಲ್ಲ ಅಂದರೆ ಟೋಟಲ್ ಕ್ವಶನ್ ಪೇಪರ್ಸ್ ಹೆಂಗೆ ಸಿಗುತ್ತೆ ನಿಮಗೆ ಅಂದರೆ C20 ಸಿಲೆಬಸ್. ಅದ್ರ ಮುಂಚೆ ನಮಗೆ ಬೇಡ C20 ಸಿಲೆಬಸ್. ಇವಾಗ ಬಂದಿರೋ ಸಬ್ಜೆಕ್ಟ್ಗೆ C20 ಸಿಲೆಬಸ್ ಅವ್ರಿಗೆ ಎಂಥ ಕ್ವಶನ್ ಪೇಪರ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೆಂಗಿದ್ರು ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋದು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ DCETಗೋಸ್ಕರ ಕ್ವಶನ್ ಪೇಪರ್ ಹೆಂಗೆ ಸಿಗತ್ತೆ ಅಂದರೆ ಇಲ್ಲಿ ಕಾಣಿಸ್ತಾ ಇರೋ DCET ರಿಸಲ್ಟ್ಸ್ ಕನ್ನಡ ಕ್ವಶನ್ ಪೇಪರ್ PDF ಅಂತ ನೋಡಿರಿ. ಆದರೆ ರಿಸಲ್ಟ್ಸ್ ಬೇಡ, DCET ಕರ್ನಾಟಕ ಕ್ವಶನ್ ಪೇಪರ್ PDF ಅಂತ ನೋಡಿರಿ. ಇಲ್ಲಿ ಸೆಕೆಂಡಲ್ಲೇ ಬರುತ್ತೆ angelsem ಅಡ್ಮಿಷನ್ ಅಂತ ಬರುತ್ತೆ, ಮತ್ತು admission.angelsem.com ಅಂತಿರುತ್ತೆ. ಇದರಲ್ಲಿ ಬರೀ PDF ಅಂದರೆ ನಮಗೆ ಬೇಕಾಗಿರೋ ಟೆಸ್ಟ್ PDF ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ನೋಡಿ, ಇಲ್ಲಿ ಲಿಂಕ್ DCET 2023 ಐತೆ, 22 ಐತೆ, 20 ಐತೆ, 19 ಐತೆ, 18 ಐತೆ, 17 ಐತೆ. ಅಂದರೆ C20 ಸಿಲೆಬಸ್ ಆಗಿದ್ದು 20ನಿಂದ. ಅಂದರೆ 3 ವರ್ಷ ಪೇಪರ್ ಬೇಕು ನಮಗೆ. 3 ವರ್ಷ ಪೇಪರ್ಗೋಸ್ಕರ ಆ ಲಿಂಕ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಆ್ಯಡ್ ಬರುತ್ತೆ, ಇಂಟು ಮಾಡ್ಕೊಡಿ. ಇವಾಗ ಡೌನ್ಲೋಡ್ ಆಗಿರುತ್ತೆ, ನೋಡ್ಬೋದು ನೀವು. ಅಂದರೆ ಇವಾಗ ಈ ಡಿಸ್ಟಿಕ್ಕಲ್ಲಿ ಕಾಲೇಜ್ ಟೀಚರು ಅದ್ರ ಬಗ್ಗೆ ಪ್ರತಿಯೊಂದು ವೀಡಿಯೋನು ಮಾಡಿದ್ದಾರೆ. ಕ್ವಶನ್ ಪೇಪರ್ ಬಂದು ಆ ಲಿಂಕು ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ PDF ಥರ ಲಿಂಕ್ಸ್ ಕಾಣಿಸ್ತವೆ ನಿಮಗೆ, ನೋಡ್ಬೋದು ನೀವು. ಇಲ್ಲಿ PDF ಇದೆ ನೋಡಿ, ಲಿಂಕ್ ಕಾಣಿಸುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು PDF ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ನಂಗೆ ಬರ್ದಿದ್ದೀನಿ, ನಂಗೆ PDF ಬೇಡ, ಡೌನ್ಲೋಡ್ ಮಾಡಿದ್ರೆ ಮತ್ತೆ 3 to 4 ಪ್ಲೇಸಸಲ್ಲಿ ಡಿಲೀಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ತಾಯಿಲ್ಲ. ಮತ್ತು ಇದರಿಂದ ಪ್ರಿಪೇರ್ ಆದರೆ ನಿಮಗೆ 45% 50% ಬಂದಂಗೆ ಎಕ್ಸಾಮ್ಗೆ ಎಂಥ ಕ್ವಶನ್ಸ್ ಬರ್ತವೆ, ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಮತ್ತು ಬಂದು ನಿಮಗೆ ಬುಕ್ಕೇ ಬೇಕು. ಬುಕ್ಕಲ್ಲೇ ಓದ್ಕೊತೀನಿ. ಯಾವ ಸಬ್ಜೆಕ್ಟ್ ಆದರೂ ಆಗಲಿ, ಏನಾದರೂ ಆಗಲಿ, ಕ್ವಶನ್ ಪೇಪರ್ಸ್ ಆಗಲಿ ಬುಕ್ಕಲ್ಲಿ ನೋಡ್ಕೊಂಡೇ ಓದ್ಕೊತೀನಿ. ನಮಗೆಲ್ಲ ಬರಬೇಕು ಅಂದರೆ ನಿಮಗೋಸ್ಕರ ಸಜೆಸ್ಟ್ ಮಾಡ್ತಿರೋ ಬುಕ್ ಇದು, DCET ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ಬುಕ್ ಅಂತ. ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಎಲ್ಲಿ ಬೇಕೋ ಸಿಗುತ್ತೆ. ಇದರಲ್ಲಿ ನಿಮ್ಗೆ ನೋಡ್ಬೋದು DCET ಕರ್ನಾಟಕ ಸಬ್ಜೆಕ್ಟ್ಸೇ. ಇಲ್ಲಿ ನೋಡ್ಬೋದು ನೀವು, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆಲ್ ದೀಸ್ ಸಬ್ಜೆಕ್ಟ್ಸ್. ಅಂದರೆ ಎಲ್ಲ ಬ್ರಾಂಚಸ್ಗೂ ಎಲ್ಲ ಸಬ್ಜೆಕ್ಟ್ಗಳು C20 ಸಿಲೆಬಸ್ಸು 23-24 ಇಲ್ಲಿರುತ್ತೆ. ಹೆಂಗೆ ಮಾಡೋದು, ಹೆಂಗೆ ಬರೆಯೋದು ಅಂತ ನೀವು ನೋಡ್ಬೋದು. ಕ್ವಶನ್ ಪೇಪರು ಇರುತ್ತೆ, ನೀವು ಓದ್ಕೋಬೋದು. ಫುಲ್ ಡೀಟೇಲ್ಸ್ ಈ ಬುಕ್ಕಲ್ಲೇ ಇರ್ತವೆ, ತಗೋಬೋದು. ಇದ್ರ ಲಿಂಕ್ ಏನು ಕೊಡೋದು ಬೇಡ, ನೀವು ಸರ್ಚ್ ಮಾಡಿದರೆ ಸಾಕು, ನಿಮಗೆ ಸಿಗುತ್ತೆ. ಜಸ್ಟ್ ಸರ್ಚ್ ಮಾಡಿ ಸಾಕು, ಸಿಗುತ್ತೆ. ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. DCET ನೋಡ್ಬೋದು, ಈ ಬುಕ್ಕು ಎಲ್ಲ ಬ್ರಾಂಚಸ್ಗೂ. ಇಲ್ಲ ನೀವು ಕಂಪ್ಯೂಟರ್ ಸೈನ್ಸ್ ಅಂದರೆ ಒಂದು ನಿಮಿಷ, ಬಡ್ಜೆಟಲ್ಲೇ ಇರ್ತವೆ, ನೋಡ್ಬೋದು ನೀವು. ಇದು ಬಂದು ಬಡ್ಜೆಟಲ್ಲಿರೋ ಕಂಪ್ಯೂಟರ್ ಸೈನ್ಸ್ ಬುಕ್ಕು, ನೋಡ್ಬೋದು ನೀವು. ಸಾರಿ, ಇದರಲ್ಲಿ ತೋರಿಸ್ತಿಲ್ಲ. ಅಮೆಝಾನ್ ಬಂದಿದೆ, ಒಂದು ನಿಮಿಷ. ಬುಕ್ ಸಿಕ್ತು. ಬುಕ್ ನೋಡಿ, ಕಂಪ್ಯೂಟರ್ ಸೈನ್ಸ್ಗೆ ಮಾತ್ರ ಇದು. DCET ಎಕ್ಸಾಮ್ ಪ್ರಿಪ್ರೇಷನು. ಮತ್ತು ನೀವು ಕಾಲೇಜ್ಗೆ ಎಂಟ್ರೆನ್ಸ್ ಕೊಡ್ತಿದ್ರೆ, ಅಂದರೆ ಕಾಲೇಜ್ಗೆ ಡಿಪ್ಲೊಮಾ ಕಾಲೇಜ್ ಸೇರಿದರೆ ಕೂಡ ಈ ಬುಕ್ ತಗೋಬೋದು. DCET ಬಂದು ಲಾಸ್ಟು 30 to 40 ಪೇಜಸಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಸು ಕ್ವಶನ್ ಪೇಪರ್, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆನ್ಸರ್ಸು ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಕ್ಲೀನಾಗಿದೆ. ಬೇಕಾದರೆ ಈ ಬುಕ್ ತಗೋಬೋದು. ಅದು 153 ರುಪೀಸ್ ಇದೆ, 153 ರುಪೀಸು.
ಮತ್ತು ಬಂದು ಇನ್ನೊಂದು ಬುಕ್ಕು 248 ರುಪೀಸು. ಫುಲ್ ಅಮೆಝಾನಲ್ಲಿ 248, ಫ್ಲಿಪ್ಕಾರ್ಟಲ್ಲಿ ಬಂದು 153. ನಿಮಗೆ ಲೋ ಬಡ್ಜೆಟೇ ಬೆಟ್ರು, ಅದು ಫ್ಲಿಪ್ಕಾರ್ಟಲ್ಲೇ ತಗೊಳ್ಳಿ. ನಿಮ್ಮ ಕಂಫರ್ಟ್ ನಿಮ್ಮದು. ಮತ್ತು ಬಂದು ಇನ್ನೇನಿರುತ್ತೆ, ರಿಸಲ್ಟ್ ಹೆಂಗೆ ಚೆಕ್ ಮಾಡೋದು ಅಂತ ಕೂಡ ಹೇಳ್ತೀನಿ ನೋಡಿ. DCET ಕರ್ನಾಟಕ ರಿಸಲ್ಟ್ಸ್ ಅಂತ ನೋಡಿರಿ. ಇಲ್ಲಿ ನೋಡ್ಬೋದು ನೀವು, ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್. ಇಲ್ಲಿ ಬಂದು ನಿಮಗೆ DCET ಅಂದರೆ ನಿಮ್ಗೆ ಕೊಟ್ಟಿರೋ ಆಲ್ ಟಿಕೆಟ್ ನಂಬರ್ನ ಎಂಟ್ರ್ ಮಾಡಿ. ಫಾರ್ ಎಕ್ಸಾಂಪಲ್ A991 ಅಷ್ಟೇ, ಇಷ್ಟೇ ನಂಬರ್ಸ್ ಇರೋದು. ಇದರಲ್ಲಿ ನೀವು ಚೂಸ್ ಮಾಡ್ಬೋದು. ನಿಮಗೆ ನಿಮ್ಮ ನಂಬರ್ ಎಂಟ್ರ್ ಮಾಡಿ ಸಬ್ಮಿಟ್ ಹೊಡೀರಿ, ಅಷ್ಟೇ. ನಿಮ್ಮ ರಿಸಲ್ಟ್ಸ್ ಬಂದ್ಬಿಡ್ತದೆ. ದಟ್ಸ್ ಆಲ್, ಅಷ್ಟೇ ರಿಸಲ್ಟ್ ಚೆಕ್ ಮಾಡೋದು. ಮತ್ತು ನೀವು ಆರಾಮಾಗಿ ನೋಡ್ಕೋಬೋದು ರಿಸಲ್ಟ್ ಎಲ್ಲ, ನಿಮಗೆ ಗೊತ್ತಿರುತ್ತೆ ಅದೆಲ್ಲ. ನಾವೆಲ್ಲ ಏನು ಕೇಳೋದು. ಮತ್ತು ಈ ಬುಕ್ ತಗೊಳ್ಳಿ, ನಿಮ್ಮ ಕಂಫರ್ಟ್ ಇರುತ್ತೆ. ಇದರಲ್ಲಿ ಕ್ವಶನ್ ಪೇಪರ್ ಸಿಗ್ತವೆ ಈ ವೆಬ್ಸೈಟಲ್ಲಿ, ಇಟ್ಕೊಳ್ಳಿ. ಮತ್ತು ಬಂದು ಇನ್ನೇನು ಹೇಳೋಷ್ಟಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಇದರೊಳಗಡೆ ಮ್ಯಾಥ್ಸ್ ಕ್ಲಾಸಸ್, PMS ಇವಾಗ ಸಬ್ಜೆಕ್ಟ್ ತೆಗೆದಾಕಿದ್ದಾರೆ. M1 M2 ಟೋಟಲ್ ಕ್ಲಾಸಸ್ ಮಾಡ್ತೀನಿ. ಮತ್ತು ಬೇರೆ ಸಬ್ಜೆಕ್ಟ್ಸು, IT ಸ್ಕಿಲ್ಸು, F3 ಟೋಟಲ್ ಪ್ರಾಕ್ಟಿಕಲ್ ಆಗಿ ಮತ್ತು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದು ಕ್ಲಾಸಸ್ಸು. ನೀವೇನಾದರೂ ಹೊಸ್ದಾಗಿ ಚಾನಲ್ ಬಂದಿದ್ರೆ, ಇವಾಗ ಡಿಪ್ಲೊಮಾ ಏನಾದರೂ ಓದ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟೆಸ್ಟ್ ರಿಸಲ್ಟ್ಸು, ಬುಕ್ಸು ಎಲ್ಲ ಹೇಳ್ತೀರಿ, ನೀವು ತಗೋಬೋದು, ಪಾಸ್ ಆಗ್ಬೋದು. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬರಲಾ? ಥ್ಯಾಂಕ್ ಯು.